ಸ್ಪೂನ್ ಆದರೆ 2, ದೊಡ್ಡ ಸ್ಪೂನ್ ಅಂದರೆ 1 ಸ್ಪೂನು. ನಾನು 2 ಸ್ಪೂನೇ ಹಾಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದರಲ್ಲೇ ಪೌಡ್ರಲ್ಲೇ ಇರುತ್ತೆ ಖಾರ, ಆದರೂ ಒಂಚೂರು ಖಾರ ಚೆನ್ನಾಗಿದೆ. ಚಳಿ ಇದೆ ಇವತ್ತು, ಹಾಗಾಗಿ ಒಂಚೂರು ಚಮಚ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 1 ಚಮಚ ಅರಿಶಿನ ಪುಡಿ ಹಾಕ್ತೀನಿ. ಬಿಳಿ ಎಳ್ಳು ಹಾಕೋಬೇಕು. ಬಿಳಿ ಎಳ್ಳು ಖಾಲಿಯಾಗಿದೆ, ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ. ಇಷ್ಟು ಕರಿಬೇವನ್ನ ಹಾಗೆ ನಾನು ಹಾಕ್ಕೊಳ್ತೀನಿ. ಎಲೆನೇ ಹಾಗೆ ಹಾಕ್ಕೊಳ್ತೀನಿ. ಸ್ಪೂನಷ್ಟು ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಳ್ತೀನಿ. ಚಿಕನ್ನು 2 kg ಇದೆ. ಅದಕ್ಕೆ ಕರಿಬೇವನ್ನ ಉಜ್ಜಿಬಿಟ್ಟು ಸ್ವಲ್ಪ ಕೆಲವ್ರು ಕಡ್ಡಿನಲ್ಲೇ ಹಾಕ್ತಾರೆ. ನಾನು ಕಡ್ಡಿ ಹಾಕಲಿಲ್ಲ. ಉಜ್ಜಿದ್ರೆ ಅದ್ರದ್ದು ಫ್ಲೇವರು ಚೆನ್ನಾಗಿ ಗಮ್ ಅಂತ ಬರುತ್ತೆ. ಅದಕ್ಕೆ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಹಾಕ್ತೆ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನೆಲ್ಲ ಪೌಡ್ರುಗಳೆಲ್ಲ ಹಾಕಿಟ್ಕೊಂಡಿದ್ನೆಲ್ಲ ಕಪ್ಪಲ್ಲಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು 2 ಮೊಟ್ಟೆನ ಒಡೆದು ಹಾಕ್ಕೊಳ್ತೀನಿ. ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಪ್ಯಾಕೆಟ್ ಸಾಕಿದ್ದಕ್ಕೆ, ಯಾಕಂದರೆ 1-2 ಚಮಚ ನಾನು ಇದನ್ನು ಹಾಕಿದ್ದೀನಿ. ಕಡಲೆ ಹಿಟ್ಟು ಬೈಂಡಿಂಗ್ ಸಾಕು. ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. 2 kg ಇದೆಯಲ್ಲ, ಹಾಗಾಗಿ 2 ಮೊಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ 1 ಅವರ್ ಅಂತೂ ಬಿಡಲೇಬೇಕು. ನಾನೊಂದು 2-3 ಅವರ್ ಬಿಡ್ತೀನಿ. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇವತ್ತು ಮೊಸರು ನಿಂಬೆಹಣ್ಣು ಏನೂ ಹಾಕ್ತಾಯಿಲ್ಲ, ಇಷ್ಟೇ ಹಾಕ್ತಾಯಿದ್ದೀನಿ ನಾನು. ಕಲಿಸ್ಬಿಟ್ಟು 1-2-3 ಅವರ್ ಇಡ್ತೀನಿ. ಇವತ್ತು ಟೈಮ್ ಇದೆ, ಬೇಗ ತೊಗೊಬಂದು ಕೊಟ್ಟಿದ್ದಾರೆ. ಹಾಗಾಗಿ ಕಲಿಸ್ಬಿಟ್ಟು ಇಡ್ತೀನಿ 1-2 ಅವರು. ಊಟ ಟೈಮಿಗೆ ನಮ್ಮ ಹುಡುಗರಿಗೆಲ್ಲ ಬಿಸಿ ಬಿಸಿ ಹಂಗೆ ಹಾಕ್ಕೊಡ್ತಾಯಿದ್ರೇ ತಿಂತವಷ್ಟೇ. ಮಾಡಿ ಇಟ್ಬಿಟ್ರಂತೂ 1 ಪೀಸ್ 2 ಪೀಸ್ ತಿನ್ನೋದಕ್ಕೇ ಅವು ಒಂಥರ ಮಾಡ್ಕೊಳ್ತವೆ. ಹಾಗಾಗಿ ನಾನು 1-2-3 ಅವರ್ ಇಟ್ಟು ಕರೆಕ್ಟಾಗಿ ಅವ್ರ ಊಟ ಟೈಮ್ಗೆ 1-2 ಗಂಟೆಗೆ ಕರೆದ್ಬಿಟ್ಟು ಕೊಡ್ತೀನಿ. ನೀಟಾಗಿ ಮಿಕ್ಸ್ ಆಗಿದೆ. ಕೈಯಲ್ಲೇ ಮಿಕ್ಸ್ ಮಾಡಬೇಕಿದೆಲ್ಲ. ಸ್ಪೂನಿನಲ್ಲಿ ಮಿಕ್ಸ್ ಮಾಡಿದರೆ ಮಿಕ್ಸ್ ಆಗಲ್ಲ, ಸರಿ ಹೋಗೋದಿಲ್ಲ. ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಕಬ್ಬಣನ ಕಾಯಿಸ್ಬಿಟ್ಟು ಮಟನ್ ಸಾರಿಗಾಗಲಿ ಚಿಕನ್ ಸಾರಿಗಾಗಲಿ ಕಬಾಬ್ ಮಾಡಲಿ ಏನೇ ಮಾಡಿದ್ರು ಕಬ್ಬಣನ ಹಾಕ್ತೀನಿ. ಹಾಗಾಗಿ ಚಾಕು ಹಾಕ್ತಾಯಿದ್ದೀನಿ. ನೋಡಿ ನೆನೆಸಿಟ್ಟಿದ್ದೀನಿ. 2 ಅವರು ಆಗಿದೆ. ಇವಾಗೆಲ್ಲ ಒಂಥರ ಕಲರ್ಫುಲ್ಲಾಗಿ ಹೆಂಗಿದೆ ನೋಡಿ, ಚೆನ್ನಾಗಿ ಹಿಡಿದಿದೆ. ಆದರೆ ನಾನು ಮಾಡೋ ಕಬಾಬಲ್ಲಿ ಪೌಡ್ರು ಥರ ಜಾಸ್ತಿ ಇರಲ್ಲ, ಸುಮಾರಾಗಿರುತ್ತೆ ಪೌಡ್ರ್ ಥರ. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. 2 ಅವರ್ ನೆಂದಿದೆ ಸಾಕು, ಇಷ್ಟೇ. ನೋಡಿ ಎಣ್ಣೆ ಕಾಯಿದೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕಾಯಬೇಕು. ಫಸ್ಟ್ ಬಿಡುವಾಗ ಚೆನ್ನಾಗಿ ಕಾಯಿಸ್ಬಿಟ್ಟು ಕಮ್ಮಿ ಸಿಮ್ ಇಟ್ಕೊಂಡು ಹಾಕಬೇಕು. ನೋಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಕರಿಬೇವು ಮತ್ತು ಕಪ್ಪೆಳ್ಳು ಹಾಕಿರೋದ್ರಿಂದ ಈ ಥರ ಒಂಥರ ನೊರೆ ಬರ್ತಾಯಿದೆ. ಜಾಸ್ತಿ ಎಣ್ಣೆ ಕಬಾಬಲ್ಲಿರಲ್ಲ, ಹಂಗಾಗಿ ನೊರೆ ಬಂದಿದೆ. ಒಂದು ಚೂರು ಎಣ್ಣೆ ಕುಡ್ದಿರಲ್ಲ. ನೋಡೋದಕ್ಕೆ ಅಷ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಒಳ್ಳೆ ಕಲರ್ ಬರುತ್ತೆ. ಕಲರ್ ನಾನೇನು ಹಾಕಲಿಲ್ಲ, ಅಂದರೂ ಒಳ್ಳೆ ಕಲರ್ ಬರ್ತಾಯಿದೆ. ತಿರುಗಿಸಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ನೀಟಾಗಿ ಕಡಿಮೆ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಪೀಸಸ್ಸು. ಜಾಸ್ತಿ